ಹಲೋ, ಬಿ ಹ್ಯಾಪಿ ಗೋಲ್ಡ್ ಪ್ರೇಕ್ಷಕರಿಗೆಲ್ಲರಿಗೂ ನಮಸ್ಕಾರಗಳು. ನಾವು ಬಿ ಹ್ಯಾಪಿ ಆಗಿರೋದಕ್ಕೆ ಏನ್ ಬೇಕಾಗಿದೆ, ಯಾವ ರೀತಿ ಅನುಕೂಲಗಳನ್ನ ಮಾಡ್ಕೊಂಡಿದ್ದಾಗ ನಾವು ಸಂತೋಷವಾಗಿರೋದಕ್ಕೆ, ಆನಂದವಾಗಿರೋದಕ್ಕೆ ಚಾನ್ಸ್ ಇದೆ ಅಂತ ಹೇಳಿದ್ದಾಗ, ಮುಖ್ಯವಾಗಿ ಅತ್ಯಂತ ಮುಖ್ಯವಾದದ್ದು ಏನಂತ ಹೇಳಿದ್ರೆ ಪವರ್ ಆಫ್ ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಹೇಳ್ತಾರೆ. ಪವರ್ ಆಫ್ ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಹೇಳಿದ್ರೆ ನಮ್ಮ ಕನ್ನಡದಲ್ಲಿ ಸುಪ್ತ ಮನಸ್ಸಿನ ಸತ್ಯಗಳು. ಆ ಸತ್ಯಗಳು ಏನೇನಿದೆ, ಆ ಒಳ ಮನಸ್ಸಿನ ಗುಟ್ಟು ರಟ್ಟು ಏನು ಅಂತ ಹೇಳಿ ಇವತ್ತು ತಿಳ್ಕೊಂಡನ. ನಾವು ನಿಜವಾದ ಸುಪ್ತ ಮನಸ್ಸು ಬಗ್ಗೆ ಏನ್ ಗೊತ್ತಿದೆ, ಯಾವ ರೀತಿ ತಿಳ್ಕೋಬೇಕು ಅಂತ ಹೇಳಿ ನಾವು ಅನ್ಕೊಂಡ್ರೆ ಆ ರೀತಿ ನಾವು ಪ್ರತಿಯೊಂದನ್ನು ತಿಳ್ಕೋಬಹುದು. ಆದರೆ ಅದರಲ್ಲಿ ನಿಧಿಗಳಿದೆ. ಅಷ್ಟಸಿದ್ಧಿ ನವನಿಧಿಗೆ ದಾತ, ಅಸಬರ ದೀನ ಜಾನಕಿ ಮಾತಾ, ರಾಮ ರಸಾಯನ ತುಮಾರೇ ಪಾಸ, ಸದಾರಕೋ ರಘುಪತಿ ಕೆ ದಾಸ. ನಮ್ಮ ಹನುಮಾನ್ ಚಾಲೀಸನಲ್ಲಿದೆ. ಹನುಮಾನ್ ಚಾಲೀಸನಲ್ಲಿದೆ ಅಂತ ಹೇಳಿದ್ರೆ ಅತ್ಯಂತ ಅದ್ಭುತವಾದದ್ದು. ನಮ್ಮಲ್ಲಿ ಅದಕ್ಕಿಂತ ನಿಧಿಗಳು, ಅಷ್ಟನಿಧಿಗಳು, ನವನಿಧಿಗಳು ಎಲ್ಲಾನು ಇದೆ. ಆದರೆ ನಾವು ಹೇಗೆ ಅಂತ ಹೇಳಿದ್ರೆ ದೃಢತ ಬೇಕು ಬೇಕು ಅಂತ ಆತೃತ, ಕೋಪ, ಭಯ, ಇವು ಎಲ್ಲದರಿಂದ ನಮ್ಮನ್ನ ಅದ್ಭುತವಾದ ಕ್ಷಣಗಳನ್ನ ಕಳ್ಕೊಂಡು, ಆನಂದನ ಕಳ್ಕೊಂಡು, ಇಲ್ದಿರೋ ಅಸಡ್ಡೆ ರೋಗಗಳನ್ನ ಕಾರಕ ಆಗ್ತಾ ಇದೀವಿ. ಅದು ಬೇಡ ಅಂತ ಹೇಳಿದ್ರೆ ಏನ್ ಮಾಡ್ಬೋದು ಅಂತ ಹೇಳಿದ್ದಾಗ, ನಿಧಾನವಾಗಿ ನೆಮ್ಮದಿಯಾಗಿ ಇರೋದನ್ನ ಹೇಗೆ, ನಿಜವಾದಲ್ಲೂ ಇದು ಸಾಧ್ಯನಾ ಅಂತ ಹೇಳಿ ಪ್ರಶ್ನೆಗಳು ಹುಟ್ಟುತ್ತೆ. ಈ ಪ್ರಶ್ನೆಗಳಕ್ಕೂ ಈ ಎಲ್ಲದಕ್ಕೂ ಗೊಂದಲ ಇಲ್ದಿರೋ ರೀತಿಯಲ್ಲಿ ನಿಮ್ಮನ್ನು ನೀವು ಸಮರ್ಥವಾಗಿ ಉಪಯೋಗಿಸ್ಕೋಬೇಕು ಅಂತ ಹೇಳಿದ್ದಾಗ, ಚಿಕ್ಕ ಚಿಕ್ಕ ಕೆಲಸಗಳು ಏನಿಲ್ಲ, ನಮ್ಮ ಬ್ಲೂ ಪ್ರಿಂಟ್ ಮಾಡ್ಕೊಂಡಂಥದ್ದು. ಏನದು ಬ್ಲೂ ಪ್ರಿಂಟ್ ಅಂತ ಹೇಳಿದ್ರೆ, ಮಾನಸಿಕವಾಗಿ ನಾನು ದೃಢವಾಗಿದ್ದೀನಿ ಅಂತ ಹೇಳಿ ವಿಶ್ವಾಸದಿಂದ ಇರುವಂಥದ್ದು. ಎರಡನೇದು, ಜಸ್ಟ್ ಟೇಕ್ ಯುವರ್ ರೈಟ್ ಹ್ಯಾಂಡ್, ಪುಟ್ ಹ್ಯಾಂಡ್ ಆನ್ ಯುವರ್ ಲೆಫ್ಟ್ ಶೋಲ್ಡರ್. ಏನಾಗುತ್ತೆ ಅದರಿಂದ ಅಂತ ಹೇಳಿದ್ದಾಗ, ಐ ಆಮ್ ಹ್ಯಾಪಿ, ಬಿ ಹ್ಯಾಪಿ, ಐ ಆಮ್ ಹ್ಯಾಪಿ, ಬಿ ಹ್ಯಾಪಿ. ಅಂದ್ರೆ ನಾನು ಸಂತೋಷವಾಗಿದ್ದೀನಿ, ನನ್ನ ಎದುರುಗಡೆಯವರು ನೀವೆಲ್ಲರೂ ಸಂತೋಷವಾಗಿದ್ದೀರ, ನಿಮ್ಮ ಸಂತೋಷನೇ ನನ್ನ ಸಂತೋಷ ಅಂತ ಹೇಳಿ ನಾವು ಯಾವಾಗ ರಹದಾರಿನಲ್ಲಿ ಪ್ರಯಾಣ ಮಾಡ್ತೇವೋ ಪ್ರತಿಯೊಂದು ನಮ್ದೇನೆ. ಯಾವುದೇ ಕಾರಣಕ್ಕೂ ಬೇರೆ ರೀತಿಯಲ್ಲಿ ನಾವು ನೋಡ್ಬೇಕಾಗಿಲ್ಲ. ನಮ್ಮಲ್ಲಿ ಆಸಕ್ತಿ ಇದೆ. ಯದಾ ರಾಜ ತದಾ ಪ್ರಜಾ, ಮನಸ್ಸು ಹೇಗಿರುತ್ತೋ ಮಾರ್ಗ ಆಗಿರುತ್ತೆ. ಹಲವಾರು ನಮ್ಮ ಹಿರಿಯರು ಹೇಳಿದ್ದಾರೆ. ಹಿರಿಯರು ಹೇಳಿರೋದಲ್ಲದೆ ನಿಮ್ಮಲ್ಲಿ ಆಸಕ್ತಿ ಇದೆ ಅಂತ ಹೇಳಿ ನೀವು ಆ ದಾರಿನಲ್ಲಿ ಸ್ವಲ್ಪ ದೂರ ಪ್ರಯಾಣ ಮಾಡಿದ್ದಾಗ ಮುಂದಿನ 2 ದಿನ ಪ್ರಾಕ್ಟೀಸ್ ಮಾಡಿ ನೋಡ್ರಿ. ಖಂಡಿತವಾಗಿ ನಮ್ಮಲ್ಲಿ ಅನಂತ ಶಕ್ತಿ ಇದೆ ಅಂತ ಹೇಳಿ ದೃಢವಾದ ನಂಬಿಕೆಯಿಂದ ನೀವು ಪ್ರಯತ್ನ ಮಾಡ್ತೀರಾ. ಅಚಲವಾದ ವಿಶ್ವಾಸ ಅಂತ ಹೇಳ್ತಾರೆ, ಕನ್ವಿನ್ಸಿಂಗ್ ಕಾನ್ಫಿಡೆನ್ಸ್. ಕಾನ್ಫಿಡೆನ್ಸ್ ಇದೆ, ನಂಬಿಕೆ ಇದೆ, ಆದರೆ ಅಚಲವಾದ ನಂಬಿಕೆ ಬೇಕಾಗಿದೆ. ಆ ಅಚಲವಾದ ನಂಬಿಕೆ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ನಾವು ತಗೊಂಡು ವಿಶ್ವಶಕ್ತಿನಿಂದ, ವೈಟಲ್ ಫೋರ್ಸ್ ಅಂತ ಹೇಳ್ತಾರೆ, ವಿಶ್ವಶಕ್ತಿ ಅಂತ ಹೇಳ್ತಾರೆ, ದೇವರು, ಪ್ರಕೃತಿ, ನೀವೇನೇ ಹೇಳಿ ಕಡೆಗೆ ಎಲ್ಲಿ ಬಂದು ನಿಲ್ತಾ ಇದೀವಿ, ಇಲ್ಲೇನೆ ನಮ್ಮ ಹತ್ರನೇ, ನಮ್ಮ ಮನಸ್ಸಿನಲ್ಲಿ ಅದ್ಭುತವಾದ ಆನಂದಮಯವಾಗಿರುವಂತ ದೇವರು ಇದ್ದಾರೆ. ಆ ದೇವ್ರನ್ನ ನೀವು ನೋಡಿದ್ರ? ನೋಡಿಲ್ಲ, ನೋಡೋದಕ್ಕೆ ಸಾಧ್ಯ ಇಲ್ಲ. ಹೇಗೆ ಅಂತ ಹೇಳ್ತೀರಾ? ನೀವು ರಾತ್ರಿ ಮಲಗುವಾಗ್ಲೂ ಅಯ್ಯೋ ನನ್ಗೆ ಇವತ್ತಿ ಕೆಲಸಗಳಾಗಿಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳಿ ಮಲಗ್ತಾ ಇದ್ದೀರ. ಅದಲ್ಲ ಮುಖ್ಯ. ನಾನು ಅದ್ಭುತವಾದ ಆನಂದವಾದ ಕ್ಷಣಗಳನ್ನ ಇವತ್ತು ನಡೆಸಿದ್ದೀನಿ, ನಡೆಸ್ತಾ ಇದ್ದೀನಿ. ಪ್ರೆಸೆಂಟ್ ಆಫ್ ನಾವು ಆಗಿದ್ದಾಗಿದೆ, ಅದನ್ನ ಆಗಬಾರದು, ಆಗಿರೋದನ್ನ ನಾನು ಸರಿಪಡಿಸ್ಕೊಂಡು ಹೋಗ್ತೀನಿ. ಬುಡನ್ ಮೆಥಡ್ಸ್ ಒಂದು ಬೇಕಾದಷ್ಟಿದೆ. ಎಲ್ಲ ನಾನು ಈ ವಿಡಿಯೋನಲ್ಲಿ ಹೋಗಿದ್ದಾಗ ಹೇಳಿದ್ದಾಗ ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳಿ ಕೆಲವು ಮಾತ್ರ ಈ ನಮ್ಮ ಬೇಗ ಬೇಗ ಏನಾಗುತ್ತೆ, ನಮ್ಗೆ ತುಂಬಾ ಹತ್ರವಾಗಿ ಬೇಗ ಏನಾಗುತ್ತೆ ಅನ್ನೋದು ಮಾತ್ರ ಕೆಲವೇ ಹೇಳ್ತಾ ಇದ್ದೀನಿ. ಲಾಂಗ್ ಬ್ರೀತಿಂಗ್, ಉಸಿರು ತಗೊಂಡವಾಗ ನಿಧಾನವಾಗಿ ಹೀಗೆ ನಮ್ಮ ಕಾಲು ಉಗುರುವರೆಗೂ ಹೋಗುವಂಗೆ ತಗೋಬೇಕು. ಅದೇ ವಿಧವಾಗಿ ನಿಧಾನವಾಗಿ ಸಂತೋಷದಿಂದ ನಮ್ಮ ಒಳಗಡೆ ಶಕ್ತಿನ ಬಿಟ್ಟಾಗ ಆ ಶಕ್ತಿ ನಮಗೂ ಸಂತೋಷ ತರುತ್ತೆ. ನಮ್ಮಲ್ಲಿ ಮಲಿನಗಳಿರಲ್ಲ. ಆ ಮಲಿನಗಳನ್ನ ತೊಳ್ಕೊಂಡೋದಕ್ಕೋಸ್ಕರನೇ ನಾವು ಇದೆಲ್ಲ ಮಾಡ್ತಾ ಇರುವಂಥದ್ದು. ಪ್ರತಿಯೊಂದರಲ್ಲಿನೂ, ಪ್ರತಿ ಕ್ಷಣದಲ್ಲಿನೂ ಆನಂದ ಅನ್ನೋದು ನೀವು ತುಂಬಿಕೊಳ್ತಾ ಹೋಗಿದ್ದಾಗ ಯಾವುದೇ ರೀತಿಯಲ್ಲಿ ಅನಾರೋಗ್ಯಗಳಿಲ್ಲ, ಆನಂದ ಇರುತ್ತೆ. ಇದು ಪವರ್ ಆಫ್ ಸಬ್ ಕಾನ್ಸಿಯಸ್ ಮೈಂಡ್. ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದಾಗ
ಇಡೀ ದೇಹ ಮನಸ್ಸನ್ನು ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ? ನಮ್ಮ ಮೆದುಳಿನಿಂದ. ಈ ಫಸ್ಟ್ ಮೆದುಳು, ಎರಡನೇದು ಹೊಟ್ಟೆ. ಎರಡು ಮೆದುಳನ್ನ ನೀವು ಸಂಪೂರ್ಣವಾಗಿ ನಂಬಿಕೆಯಿಂದ ಮಾಡಿದ್ದಾಗ ಅಮೋಘವಾದ ಶಕ್ತಿಗಳೆಲ್ಲಾನು ನಿಮ್ ಜೊತೆನಲ್ಲಿದೆ. ಈ ಆನಂದ ನಿಮ್ದಾಗಬೇಕು, ನೀವು ಸಂತೋಷವಾಗಿ ಜೀವನ ನಡೆಸಬೇಕು, ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ಮತ್ತು ನಿಮ್ಮ ಮಕ್ಕಳು ಮರಿ ಎಲ್ಲರೂ ಇದು ಪ್ರಾಕ್ಟೀಸ್ ಮಾಡಿದ್ದಾಗ ಇನ್ನ ಕೆಲವು ಜೊತೆನಲ್ಲಿ ಬೇಕು. ಆದ್ರೆ ಇದು ಪ್ರಾರಂಭಿಕವಾಗಿ ನೀವು ಮಾಡಬೇಕಾಗಿರೋದು, ನಿಮ್ಮ ಸಂತೋಷ ಬೇಕಾಗಿರುವಂತವನ್ನ ನಾವು ನಮ್ಮ ಬಿ ಹ್ಯಾಪಿ ಗೋಲ್ಡ್ ನಲ್ಲಿ ಹೇಳ್ತಾ ಇದೀವಿ. ಯಾಕಂದ್ರೆ ಎಲ್ಲ ಒಂದೇ ಸತಿ ಹೇಳಿದ್ದಾಗ ನೀವು ಮಾಡೋದಿಲ್ಲ ಅನ್ನೋ ಉದ್ದೇಶದಲ್ಲಿ ಸೂಕ್ಷ್ಮವಾಗಿ ಹೇಳಿದ್ವಿ. ಮತ್ತು ಬರೋ ವಿಡಿಯೋಗಳಲ್ಲಿ ಇನ್ನಷ್ಟು ಸಮಾಚಾರ ನಿಮ್ಗೂ ಬೇಕಾಗಿರೋ ರೀತಿಯಲ್ಲಿ ಹೇಳೋಣ. ಯೋಗ, ಮಾನಸಿಕ ತತ್ವಗಳನ್ನ, ಶಾಸ್ತ್ರಗಳನ್ನ ನೀವು ಹೇಗೆ ಮಾಡಿದ್ರೆ ಸರ್ ಹೋಗುತ್ತೆ, ಆಕ್ಯುಪ್ರೆಷರ್, ಹಿಪ್ನೋಥೆರಪಿ, ಪ್ರತಿಯೊಂದೂ ನಿಮ್ಗೆ ಬೇಕಾಗಿರೋ ರೂಪದಲ್ಲಿ ಹೇಳ್ಕೊಡೋಣ. ಬಿ ಹ್ಯಾಪಿ, ಹ್ಯಾವ್ ಎ ಗ್ರೇಟ್ ಡೇ.